ತಿಂಗಳ ನಾಟಕ ಆಧಾರಿತ ಜನಪದ ಮತ್ತು ರಂಗಭೂಮಿ ತರಬೇತಿ ಶಿಬಿರವನ್ನು ಆಯೋಜಿಸಿದ್ದು, ಈ ದಿನ ದಾರಾ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ನಾಟಕ ಜಾತ್ರೆ ನಾಟಕವನ್ನು ಈ ದಿನ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಈ ನಾಟಕಕ್ಕೆ ಸಂಗೀತವನ್ನು ನೀಡಿದ್ದಾರೆ ವಿಶ್ವನಾಥ್ ಚಂಗಚಳ್ಳಿ ಅವರು. ಹಾಗೆ ಪ್ರಸಾದನವನ್ನು ಮಾಡಿದ್ದಾರೆ ರಂಗಾಯಣದ ಹಿರಿಯ ಕಲಾವಿದರಾದ ಸಂತೋಷ್ ಕುಮಾರ್ ಕುಸನೂರ್ ಅವರು. ಈ ಒಂದು ನಾಟಕಕ್ಕೆ ಪ್ರಸಾದನವನ್ನು ಮಾಡಿದ್ದಾರೆ. ಹಾಗೆ ವಸ್ತ್ರ ವಿನ್ಯಾಸ ಕವಿತಾ ಮೋಹನ್ ರವರು, ಬೆಳಕಿನ ವಿನ್ಯಾಸ ಅಚ್ಚಪ್ಪ, ನಿರ್ದೇಶನ ಮತ್ತು ವಿನ್ಯಾಸ ಕೃಷ್ಣಮೂರ್ತಿ ತಲಕಾಡ್. ಎಲ್ಲರಲ್ಲಿ ಒಂದು ಮನವಿ, ದಯಮಾಡಿ ನಾಟಕಕ್ಕೆ ವ್ಯತ್ಯಯ ಬಾರದಂತೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಬೇಕು ಅಥವಾ ಸೈಲೆಂಟ್ ಮೋಡಲ್ಲಿ ಹಾಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೆ ಸಣ್ಣ ಮಕ್ಕಳಿದ್ದರೆ ದಯಮಾಡಿ ನಾಟಕಕ್ಕೆ ವ್ಯತ್ಯಯ ಬಾರದಂತೆ ನೋಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಿಮ್ಮ ಮುಂದೆ ನಾಟಕ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಜಾತ್ರೆ. ಜಾತ್ರೆ ಜಾತ್ರೆ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಗೇಂದ್ರಪ್ಪ ಜಾತ್ರೆ ಪರಿಸಗೊಂದ್ಸಲ ಉಗೇಂದ್ರಪ್ಪ ನೋಡಕ್ ಬಂದಿರೋ ಪ್ರೇಕ್ಷಕರೊಂದ್ಸಲ ಉಗೇಂದ್ರಪ್ಪ ಜಾತ್ರೆ 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 ಮೂರು ದಿನದ ಮುಚ್ಚು ಜಾತ್ರೆ ಮೂರು ದಿನದ ಮೂಡ ಜಾತ್ರೆ 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 ಹುಚ್ಚು ದೊರೆಗಳ ಹುಚ್ಚು ಜಾತ್ರೆ ಹುಚ್ಚು ದೊರೆಗಳ ಹುಚ್ಚು ಜಾತ್ರೆ ಹುಚ್ಚಾಪುರದ ಮೂಡ ಜಾತ್ರೆ 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 ಸಾವಿನ ಮಧ್ಯೆ ನಡೆದ ಜಾತ್ರೆ ಸಾವಿನ ಮಧ್ಯೆ ನಡೆದ ಜಾತ್ರೆ ಸತ್ತರೂ ನಿಲ್ಲದನ್ನ ಜಾತ್ರೆ 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 ಮೂರು ದಿನದ ಮೂಡ ಜಾತ್ರೆ 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 ಮೂರು ದಿನದ ಮೂಡ ಜಾತ್ರೆ
ಇಷ್ಟೊತ್ತು ಕಂಡದ್ದು ಬರೀ ಕನಸೆ? ಜಾತ್ರೆಯಾಗಲೇಬೇಕು, ಜಾತ್ರೆಯಾಗಲೇಬೇಕು. ನನ್ನ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲೇಬೇಕು, ಜಾತ್ರೆಯಾಗಲೇಬೇಕು. ಯಾರಲ್ಲಿ? ಮಹಾಪ್ರಭುಗಳಿಗೆ ಪ್ರಣಾಮಗಳು. ಈ ಕೂಡಲೇ ಕಾರವಾರಿಗಳು ಮತ್ತು ಡಾಕ್ಟರ್ ಅನ್ನು ಬರ ಹೇಳತಕ್ಕದ್ದು. ಕೊನೆ ಮಹಾಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ಕಾರವಾರಿಗಳೇ, ದೇವರು ಜಾತ್ರೆಯಾಗಲೇಬೇಕು. ಹಾಗೆ ಆಗಲಿ ದೇವರು. ಡಾಕ್ಟರೇ, ಊರಲ್ಲಿ ಪ್ಲೇಗು ಗೀಗು ಏನೂ ಇಲ್ಲ, ಹೌದಷ್ಟೇ? ದೇವರು ಏನು ಹೇಳಲಿ? ನಿನ್ನೆ ಮೊನ್ನೆ 4 ಜನ ಗಂಟೆದ್ದು ಸತ್ರಂತೆ. ಔಷಧ ಯಾರು ಕೊಟ್ಟರು? ನಾನೇ ದೇವರು. ಹಾಗಾದರೆ ಅವರು ಸತ್ತದ್ದು ಗಂಟಿನಿಂದಲ್ಲ. ಊರಲ್ಲಿ ಪ್ಲೇಗ್ ಇಲ್ಲ, ಅವರೇನು ಗಂಟು ಕಟ್ಟಿಕೊಂಡು ಬಂದಿದ್ದರೆ ಅಂತೂ ಊರೊಳಗೆ ಪ್ಲೇಗ್ ಇಲ್ಲ, ಹೌದಷ್ಟೇ? ಮನೆ ಮನೆಗಳಲ್ಲಿ ಬೀಳುತ್ತಿರುವ ಇಲಿಗಳು ಪ್ಲೇಗಿನವು, ನಿಜ ದೇವರು. ಇಲಿಗಳ ವಿಷಯ ನೀವು ಹೇಳಬೇಡಿರಿ. ಮುಂಬೈಯಿಂದ ಸರಕಾರಿ ಉತ್ತರ ಬರಲಿ, ಸರಕಾರ ಹೇಳಿದ್ದೇ ಸತ್ಯ. ಕಾರವಾರಿಗಳೇ, ದೇವರು ಡಂಗೂರವನ್ನು ಸಾರಲು ಹೇಳಿರಿ. ಹಾಗೆ ಆಗಲಿ ದೇವರು. ಯಾರಲ್ಲಿ? ದೊರೆಗಳ ಅಪ್ಪಣೆಯಾಗಿದೆ. ಊರಲ್ಲಿ ಪ್ಲೇಗ್ ಇಲ್ಲ, ಯಾರು ಊರ ಬಿಡಬಾರದು. ಈ ಬಾರಿ ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸಾರ ಹೇಳಿರಿ. ಹಾಗೆ ಆಗಲಿ ಬುದ್ಧಿ. ಕೇಳ್ರಪ್ಪ, ಕೇಳಿ. ಇದು ಸರ್ಕಾರಿ ಡಂಗೂರ. ದೊರೆಗಳ ಅಪ್ಪಣೆ ಆಗೈತೆ. ಊರ್ನಾಗ ಪ್ಲೇಗ್ ಇಲ್ಲ, ಪ್ಲೇಗ್ಗೆ ಯಾರು ಎದುರ ಕೂಡುದು. ಜಾತ್ರೆ ನಡೆದ ನಡೀತೈತ್ರಪ್ಪ, ನಡೆದ ನಡೀತೈತಿ. ಊರಲ್ಲಿ ಪ್ಲೇಗ್ ಇಲ್ಲ, ಯಾರೂ ಊರು ಬಿಡಬಾರದು. ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ. ಹೊರ ಊರಿನಿಂದ ಜನರು ಬರಬೇಕೆಂದು ಇಲ್ಲಿನ ವರ್ತಮಾನದ ಪತ್ರಿಕೆಗಳಲ್ಲಿ ಪ್ರಕಟಿಸಿರಿ. ಜನರು ಬರಲು ಯಾವುದೇ ಅಡ್ಡಿ ಇಲ್ಲವೆಂದು ಇಲ್ಲಿನ ಸರಕಾರಿ ವರ್ತಮಾನದ ಪತ್ರಿಕೆಗಳಲ್ಲಿ ಬರೆದು ಬಿಡಿರಿ. ನಾನು ಹಾಗೆ ಹೇಳಲಿಲ್ಲ ದೇವರು. ಹಾಗೆ ಹೇಳಿದ್ದು ನಾನು, ನೀವಲ್ಲ. ನಿಮಗೆ ಬುದ್ಧಿ ಇದ್ದರೆ ನನ್ನಂತೆಯೇ ಹೇಳುತ್ತಿದ್ದೀರಿ. ಜಾತ್ರೆಯಾಗದಿದ್ದರೆ ಲಕ್ಷಾಂತರ ರೂಪಾಯಿಗಳು ಬೊಕ್ಕಸಕ್ಕೆ ಬರುವುದಿಲ್ಲ. ಪೂಜೆ ಇಲ್ಲದೆ ದೇವರು ಸಾಯಬೇಕಾಗುತ್ತದೆ. ಸಂಬಳ ಸಿಗದೆ ದುಡಿಯುವವರು ಸಾಯಬೇಕು. ನಿಮ್ಮಂತೆಯೇ ಆಗಲಿ ಡಾಕ್ಟರೇ. ಪ್ಲೇಗು ಇದೆ ಎಂದುಕೊಳ್ಳೋಣ, ಎಷ್ಟು ಜನರು ಸಾಯಬಹುದು? ಪ್ಲೇಗು ಇಲ್ಲ ಅಂದರೂ ಕೆಲವು ಜನರು ಸತ್ತೇ ಸಾಯುತ್ತಾರೆ. ಆಮೇಲೆ ಕೆಲವು ಮುದುಕರು ಸಾಯಬಹುದು. ಮುದುಕರು ಸತ್ತರೆ ಕಸಾವದಂತೆ. ಆಮೇಲೆ ಕೆಲವು ಹೆಂಗಸರು ಸಾಯಬಹುದು. ಅವರ ಇದ್ದು ಗಳಿಸುವುದು ಅಷ್ಟರಲ್ಲೇ ಇದೆ, ಕೂಳು ದಂಡ. ಆಮೇಲೆ ಕೆಲವು ಸಣ್ಣ ಹುಡುಗರು ಸಾಯಬಹುದು. ಮಕ್ಕಳು ಸತ್ತರೆ ತೊಟ್ಟಿಲುಗಳೇನು ತೆರವು ಬೀಳುವುದೇ? ಭಾರತದ ಜನಸಂಖ್ಯೆಯನ್ನು ಕೇಳಿದ್ದೀರೋ ಇಲ್ಲವೋ? ಕೇವಲ 10 ವರ್ಷಗಳಲ್ಲಿ 120ರಿಂದ 140 ಕೋಟಿ ಜನಸಂಖ್ಯೆಯನ್ನು ದಾಟಿದೆ. ಬಡಬಗ್ಗರ ಗತಿ ಏನು ದೇವರು? ಬದುಕುವುದೇ ಕಷ್ಟ ಎನಿಸಿದಾಗ ಸಾಯುವುದೇ ಸುಖ ಅವರಿಗೆ. ಸತ್ತರೆ ಚಿಂತೆ ಹರಿಯಿತು. ಅದಿರಲಿ ದೇವರು, ದುಡ್ಡುಳ್ಳವರು ಯಾರಾದರೂ ಅವರಿಗೆ ಯಾರು ಸತ್ತರೆನ್ನು ದುಡ್ಡು ಇರುವುದಲ್ಲ, ಅವರು ಕಳ್ಳ ಕಾಕರಿಗೆ ಹೆದರಬೇಕು. ರೋಗದ ಹೆದರಿಕೆಯೇ ಅವರಿಗೆ. ಹಿರಿಯರು ಯಾರಾದರೂ ಸತ್ತರೆ ಮಕ್ಕಳಿಗೆ ಪಟ್ಟ ಬರುವುದು, ಮಕ್ಕಳು ಸತ್ತರೆ ಪಾಲಾಗುವುದು ಉಳಿಯಿತು. ದೇವರು ಬಹಳ ಕಲ್ಲದೆ ಮಾಡಿದ್ದೀರಿ. ಡಾಕ್ಟರೇ, ಧರ್ಮ ಧರ್ಮ ಡಾಕ್ಟರೇ. ದೇವರ ಪೂಜೆ ಉತ್ಸವಗಳು ಸಾಗಬೇಕು, ಧರ್ಮ ನಿಲ್ಲಬಾರದು. ಅಷ್ಟೂ ಮೀರಿ ಕೆಲವು ಬೇಕಾದ ಜೀವಿಗಳು ಸತ್ತರೆ ಅದನ್ನು ಸಹಿಸಿಕೊಳ್ಳಲೇಬೇಕು. ಜಾತ್ರೆಯು ನಿಂತರೆ ಸಂಸ್ಥಾನದ ನಾಡಿಯೇ ನಿಂತಂತೆ. ಯಜಮಾನರ ಸಂಬಳ ನಿಂತರೆ ಮನೆಯವರು ತಿನ್ನುವುದಾದರೆ ಏನು? ಈಗಲಾದರೂ ತಿಳಿಯುತ್ತೆ. ಊರಲ್ಲಿ ಪ್ಲೇಗ್ ಇಲ್ಲ, ಹೌದೇನಿರಿ ಡಾಕ್ಟರೇ? ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾರಕೂಲರು ಬಂದರೆ ಮಹಾಪ್ರಭುಗಳೇ. ಬರ ಹೇಳಿ. ಅಪ್ಪಣೆ ಮಹಾಪ್ರಭುಗಳೇ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ದೇವರು, ಮುಂಬೈಯಿಂದ ತಂತಿ ಬಂದಿದೆ ದೇವರು.
ಕಾರಬಾರಿಗಳು ತಂತಿಯನ್ನು ತೆಗೆದುಕೊಳ್ಳಿ. ಒಳ್ಳೆಯ ಸಮಯಕ್ಕೆ ತಂತಿ ಬಂದಿದೆ ದೇವ್ರು. ಸರಕಾರದ ವೈದ್ಯ ಶಾಖೆಯವರು ಏನೆನ್ನುತ್ತಾರೆ? ದೇವ್ರು, ರಾಟ್ಸ್ ಪ್ಲೇಗ್ ಇನ್ಫೆಕ್ಟೆಡ್, ಇಲಿಗಳು ಗಂಟು ಬೇನೆಯಂತೆ ದೇವ್ರು. ಹರಿದು ಹಾಕಿರಿ ಆ ಕಾಗದವನ್ನ. ಇಲ್ಲಿನ ಇಲಿಯದು ದಿಲ್ಲಿಗೆನ್ನು ತಿಳಿಯುತ್ತದೆ. ಕಾರಬಾರಿಗಳೇ, ದೇವರು, ಊರ ಹೊರಗಿನ ಒಡ್ಡರು ಬದುಕಿದ್ದಾರೋ ಸತ್ತರೋ ಎಲ್ಲರೂ ಅವರು ದಿನಾಲು ಇಲಿಗಳನ್ನೇ ತಿನ್ನುವರಲ್ಲ. ಇದೇ ನಿಜವಾದ ಪರೀಕ್ಷೆ. ಮುಂಬೈಗೆ ಏನು ತಿಳಿಯುತ್ತದೆ? ದೇವ್ರು, ಅವರಲ್ಲಿ ಯಾರಾದರೂ ಸತ್ತಿದ್ದರೆ ಅವರ ಅಳುವು ಇಲ್ಲಿ ತನಕ ಕೇಳಿಸುತ್ತಿತ್ತು. ಮತ್ತೇನು? ಎಲ್ಲರೂ ಸತ್ತಿರುವುದರಿಂದ ಯಾರು ಅಳುವುದಿಲ್ಲವೋ? ಇದ್ದವರಲ್ಲವೇ ದೇವರು ಸತ್ತವರಿಗೆ ಅಳುವುದು. ಆ ಸಂಶಯ ಇಲ್ಲಿ ಬೇಡ. ಹಾಗಾಗಿದ್ದರೆ ಇಡೀ ಊರಿಗೂರೇ ಬೊಬ್ಬೆಯೊಡುತ್ತಿತ್ತು. ಊರಲ್ಲಿ ಪ್ಲೇಗ್ ಇಲ್ಲ, ಇದೇ ನಿಜ. ಜಾತ್ರೆಯಾಗಲೇಬೇಕು. ಹೌದನ್ನಿರಿ ಡಾಕ್ಟರೇ? ಕಾರಬಾರಿಗಳೇ, ದೇವರು, ಏನೀ ಕೂಗಾಟ ಹೊರಗೆ? ನನಗೂ ತಿಳಿಯುವುದಿಲ್ಲ ದೇವರು. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾರಕೂನರು ಬಂದಿದ್ದಾರೆ ಪ್ರಭುಗಳೇ. ಬರ ಹೇಳಿರಿ. ಅಪ್ಪಣೆ ಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು, ಊರೊಳಗೆ ಯಾರ ಶೂದ್ರ ಗಂಡಸು ಸತ್ತು ಹೋದನಂತೆ. ಊರಲ್ಲಿ ಪ್ರತಿದಿನ ಒಂದಲ್ಲ ಒಂದು ಸಾವಾಗುತ್ತಿದೆ ಮಹಾಪ್ರಭು. ಎಲ್ಲರೂ ಪ್ಲೇಗಿನಿಂದ ಸತ್ತವರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಯಾರೆಂದರು ಪ್ಲೇಗ್ ಎಂದು? ಈ ಅರಮನೆಯಲ್ಲಿ ನನ್ನ ಹಪ್ಪಣ ಇಲ್ಲದೆ ಪ್ಲೇಗು ಬರಕೂಡದು, ಯಾರು ಬರಕೂಡದು. ನಾನು ಪ್ಲೇಗು ಇದೆ ಎನ್ನುವರೆಗೆ ಯಾರು ಪ್ಲೇಗು ಎಂಬ ಮಾತನ್ನು ಎತ್ತಬಾರದು. ಕಾರಬಾರಿಗಳೇ, ದೇವರು, ಏನೀ ಕೂಗಾಟ ಹೊರಗೆ? ಯಾರು ಸತ್ತಿರಬೇಕು ದೇವರು. ಏನಾಗಿತ್ತು ಅವನಿಗೆ? ಬರೀ ಪ್ರಾಣ ಹೋಗಿರಬೇಕು ಅಷ್ಟೇ. ಗಂಟು ಎದ್ದಿತ್ತೆ ಅವನಿಗೆ. ದೇವ್ರು, ಗಂಟು ಎದ್ದಿದ್ದರೂ ಅದು ಕುರುವು ಆಗಲಿ ಅದಗಡಲೆ ಆಗಲಿ ಇರಬೇಕು ದೇವ್ರು. ಕುರುವು ಅದಗಡಲೆಯಿಂದ ಯಾರೂ ಸಾಯುವುದಿಲ್ಲ. ಭಲೆ ಭಲೆ ಡಾಕ್ಟ್ರೇ, ನೀವು ದೊಡ್ಡ ಶೋಧವನ್ನೇ ಮಾಡಿದ್ದೀರಿ. ಸಾಯಬಾರದೆನ್ನುವವರ ಕುರುವು ಅದಗಡಲೆಯಾಗುವಂತೆ ಮಾಡಿದ್ದೀರಿ ಡಾಕ್ಟರೇ. ಭಲೆ. ನಾನು ಹಾಗೆ ಹೇಳಲಿಲ್ಲ ದೇವರು. ಬರೀ ಕುರು ಅದಗಡಲೆಯಿಂದ ಯಾರೂ ಸಾಯುವುದಿಲ್ಲ ಎಂದೆ. ಅದಿರಲಿ, ಯಾತರಿಂದ ಸತ್ತಿರಬೇಕು ಅದನ್ನಾದರೂ ಹೇಳಿರಿ. ನೋಡದೆ ಬಿಡದೆ ಹೇಳಲಿಕ್ಕೆ ನಾನೇನು ಜ್ಯೋತಿಷೆಯ ದೇವರು? ಅದಕ್ಕೆ ಜ್ಯೋತಿಷ್ಯ ವೇತಕ್ಕೆ ಬೇಕು. ಯಾರೋ ಹತ್ತರು ಎಂದ ಮೇಲೆ ಇನ್ನೊಬ್ಬರಾರೋ ಸತ್ತರು. ಆ ತರ್ಕ ಸರಿಯಷ್ಟೇ. ಕಾರಣವಿಲ್ಲದೆ ಯಾರು ಸತ್ತಿರಲಾರರು. ಕಾರಬಾರಿಗಳು ಹೇಳುತ್ತಾರೆ ಪ್ರಾಣ ಹೋಗಿರಬೇಕೆಂದು. ಅದಕ್ಕಾದರೂ ಕಾರಣ ಬೇಕಲ್ಲವೇ? ಸರಕಾರದವರು ಪ್ಲೇಗ್ ಇಲ್ಲ ಎನ್ನುವಾಗ ತನಗೆಲ್ಲಿಂದ ಗಂಟು ಬಂತು ಎಂದು ಎದರಿ ಸತ್ತಿರಬೇಕು ದೇವರು. ಶಬಾಷ್ ಶಬಾಷ್ ಡಾಕ್ಟರರೇ, ನೀವು ಹೇಳಿದ್ದು ಸರಿ. ಊರಲ್ಲಿ ಜನರು ಪ್ಲೇಗಿನ ಹೆದರಿಕೆಯಿಂದ ಸಾಯುತ್ತಿದ್ದಾರೆ ಹೊರತು ಪ್ಲೇಗಿನಿಂದಲ್ಲ. ಕಾರಬಾರಿಗಳು, ದೇವರು, ಡಂಗೂರವನ್ನು ಸಾರಲು ಹೇಳಿರಿ. ಊರಲ್ಲಿ ಪ್ಲೇಗ್ ಇಲ್ಲ, ಪ್ಲೇಗಿಗೆ ಯಾರು ಹೆದರಬಾರದು, ಸತ್ತರು ಯಾರು ಹೆದರಬಾರದು ಈ ಜಾತ್ರೆಯಾಗುವವರೆಗೆ ಎಂದು ಮತ್ತೆ ಡಂಗೂರವನ್ನು ಸಾರಲು ಹೇಳಿರಿ. ಹಾಗೆ ಆಗಲಿ ದೇವರು. ಯಾರಲ್ಲಿ? ದೊರೆಗಳ ಅಪ್ಪಣೆಯಾಗಿದೆ. ಊರಲ್ಲಿ ಪ್ಲೇಗ್ ಇಲ್ಲ. ಪ್ಲೇಗ್ಗೆ ಯಾರು ಹೆದರಬಾರದು, ಸತ್ತರು ಹೆದರಬಾರದು. ಈ ಬಾರಿ ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸರ ಹೇಳಿರಿ. ಹಾಗೆ ಆಗಲಿ ಬಿಡಿ.
ಜಾತರೆ ಸತ್ತರೂ ನಿಲ್ಲದನ್ನ ಜಾತರೆ 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 ಜಾತರೆ. ಮತ್ತೆ ಯಾರು ಸತ್ತರು? ಆತ್ತರೆಯನ್ನು ಸತ್ತವರು ಹೇಳುವರೆ ಡಾಕ್ಟರೇ, ಇವನೇಕೆ ಸತ್ತಿರಬೇಕು? ಆಗಲೇ ಅವನು ಸತ್ತಾಗ ಉಳಿದವರು ಅತ್ತದ್ದನ್ನ ಕೇಳಿ ಇವನು ಎದೆ ಒಡೆದುಕೊಂಡು ಸತ್ತಿರಬೇಕು ದೇವರು. ವಾ ವಾ ಡಾಕ್ಟ್ರೇ, ನೀವು ದೊಡ್ಡ ಗಂಡಾಂತರದಿಂದ ನನಗೆ ಬಹಳ ಸಹಾಯವನ್ನು ಮಾಡುತ್ತಿದ್ದೀರಿ. ಕಾರವಾರಿಗಳೇ, ದೇವರು ಯಾರು ಸತ್ತರು ಯಾರು ಒಳಬಾರದು ಈ ಜಾತ್ರೆ ಆಗುವವರೆಗೆಂದು ಮತ್ತೆ ಡಂಗುರವನ್ನು ಸಾರನ್ನು ಹೇಳಿರಿ. ಹಾಗೇ ಆಗಲಿ ದೇವರು. ಯಾರಲ್ಲಿ? ದೊರೆಗಳ ಅಪ್ಪಣೆಯಾಗಿದೆ. ಊರಲ್ಲಿ ಪ್ಲೇಗ್ ಇಲ್ಲ. ಯಾರು ಊರ ಬಿಡಬಾರದು, ಸತ್ತರೂ ಹೆದರಬಾರದು. ಈ ಬಾರಿ ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಗುತ್ತದೆ ಎಂದು ಡಂಗುರ ಸಾರ ಹೇಳಿರಿ. ಹಾಗೆ ಆಗಲಿ ಬುದ್ಧಿ. ಕೇಳಪ್ಪ ಕೇಳಿ, ಇದು ಸರ್ಕಾರಿ ಡಂಗುರ. ದೊರೆಗಳ ಅಪ್ಪಣೆ ಆಗೈತೆ. ಊರಾಗ ಯಾರು ಪ್ಲೇಗ್ ಬಂದು ಯಾರು ಸತ್ರು ಕೂಡ ಯಾರು ಅಳ್ಕೂಡುದು. ಜಾತ್ರೆ ವಿಜೃಂಭಣೆಯಿಂದ ಹಾಗೆ ಆಕತ್ರಪ್ಪ, ಹಾಗೆ ಆಕತಿ. ನನಗೆ ಜಾತ್ರೆಯ ಚಿಂತೆ, ಜನರಿಗೆ ಸಾಯುವ ಅವಸರ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾರಕುನರು ಬಂದರೆ ಪ್ರಭುಗಳೇ. ಬರ ಹೇಳಿರಿ. ಅಪ್ಪಣೆ ಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು, ನಮ್ಮ ಊರಿನ ಕೆಲ ಜನರು ಪ್ಲೇಗ್ ಹೆದರಿ ಊರು ಬಿಟ್ಟು ಹೋಗುತ್ತಿರುವರು. ಅವರನ್ನು ನಮ್ಮ ಸೈನಿಕರು ತಡೆದಿದ್ದಾರಂತೆ. ಏನು ಮಾಡಬೇಕು ಮಹಾಪ್ರಭು? ಆ ಜನರನ್ನು ಊರೊಳಕ್ಕೆ ಹಟ್ಟಿರೆಂದು ಹೇಳಿರಿ. ಊರವರೇ ಹಂಚಿ ಓಡಿ ಹೋದರೆ ಪರ ಊರಿನವರು ಬಂದು ಇಲ್ಲೇನು ಸತ್ತಾರು. ನೀವಿನ್ನು ಹೊರಡಿ. ಆಗಲಿ ಮಹಾಪ್ರಭು. ಆರವಾರಿಗಳೇ, ದೇವರು ಆ ಜನರನ್ನು ಊರ ಒಳಗೆ ಹಟ್ಟಿರೆಂದು ಸೈನ್ಯಾಧಿಕಾರಿಗೆ ತಿಳಿಸಿ. ಹಾಗೇ ಆಗಲಿ ದೇವರು. ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ, ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ, ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ, ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ. ಪ್ಲೇಗ್ ಎಂಬ ಮಾರಿಗೆ ಊರಿನ ಜನಗಳು ಪ್ರಾಣದ ಆಸೆಗೆ ಊರನು ತೊರೆದರೆ, ರಾಜರ ಆಸೆಯ ಜಾತ್ರೆಯ ಕನಸನು ನನಸು ಮಾಡದೆ ಊರನು ಬಿಟ್ಟರೆ, ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ, ಹರಿ ಹೊಂಟೆವಾ ನಾವು ದೂರ ಹೊಂಟೆವಾ. ಹಣದ ಆಸೆಗೆ ಜಾತ್ರೆಯ ಮಾಡಲು ಇಲ್ಲ ಸಲ್ಲದ ನೆಪವನು ಮಾಡಿದ, ಜನಗಳ ಪ್ರಾಣವು ಹೋಗುತ್ತಲಿದ್ದರು ಜಾತ್ರೆಯ ಮಾಡಲು ತುದಿಗಾಲಲಿ ಇದ್ದನು. ಜಾಸ್ತಿ ಕಣಪ್ಪ, 3 ಮೈಲಿಂದ ನಡೆದು ಸಾಕಾಗೋಯ್ತು ಕಣಪ್ಪ. ತಡ, ಇನ್ನು ಸುಮಾರು ಮೇಲೆ ಹೋಗ್ಬೇಕಲ್ಲ ಮಗ. ವಿಶ್ರಾಂತಿ ಬೇಕು ಕಣ್ಮಗ. ತಟ, ಇನ್ನು ಸುಮಾರು ಮೇಲೆ ಹೋಗ್ಬೇಕಲ್ಲ. ಆಗ್ತಿಲ್ಲ ಕಣಪ್ಪ, ಕೈ ಕಲ್ಲು. ಅಣ್ಣ, ತಾತನಿಗೆ ಸುಸ್ತಾಯ್ತಂತೆ, ಸ್ವಲ್ಪ ಕೂತಿದ್ದಪ್ಪ ಅಣ್ಣ. ತಾತನಿಗೆ ಸುಸ್ತಾಗ್ತದಂತೆ ಕಣ್ರವ್ವ. ಹೊಸ ಕೂತಿದ್ದೋಗ ನಾನು ರೇ 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 ತಾತ, ಮಗ, ಯಾಕಪ್ಪ ಸುಸ್ತಾಗೋಯ್ತಾ? ಏನ್ ಮಾಡೋದು ಮಗ, ನೀನು ವಯಸ್ಸು ಹುಡುಗ, ನನ್ನ ವಯಸ್ಸಾಗೋಯ್ತು, ಕಾಲು ಕೈ ಕಾಲೆಲ್ಲ ನೋವುತ್ತೆ ಮಗ. ಹರಿರಾರಿ ವಿಶ್ರಾಂತಿ ತಾತ ಈ ಕಡೆ. ಆಯ್ತಾಯ್ತು. ಆ
ಆಯ್ತು ಗುಡ್ರಪ್ಪ, ಬಂದ್ಬಿಟ್ರೆ ಆಯ್ತು. ನಡ್ರಿ, ಇನ್ನು ಸುಮಾರು ದೂರ ಹೋಗ್ಬೇಕು ನಾವು. ಎದ್ದೇಳಿ ಹೋಗೋಣ. ಆರಿ ರೇ 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 ರಾ. ಅಲ್ಲ ಕಣ್ರಪ್ಪ, ಮಾರಾಜರು ಜಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮೂರವರೆಲ್ಲ ಊರ್ ಬಿಟ್ಟು ಹೋಗ್ತಾರಲ್ಲ, ಅವ್ರೆಲ್ಲಾದ್ರೂ ಇರ್ಲಿ, ಅವ್ರು ಇಟ್ಕೊಂಡ್ಬಂದು ಜಾತ್ರೆ ಮಾಡಿಸ್ಲೇಬೇಕು. ಹೌದು, ಏನಂತೀರಾ? ಹುಡ್ಕೊಂಡು ನಡೀರಿ ಜಾತ್ರೆ ಮಾಡ್ಬೇಕು ಅನ್ಕೊಂಡಿದ್ರೆ ಇವರೆಲ್ಲ ರಾತ್ರಿ ಊರ್ ಬಿಟ್ಟು ಹೋಗ್ತಾ ಇದಾರಲ್ಲ. ಬನ್ನಿ. ರಾತ್ರಿ ಜಾತ್ರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವೆಲ್ಲ ಬಂದು ರಾತ್ರಿ ಊರ್ ಬಿಟ್ಟು ಹೋಗ್ತಾ ಇದೀರಾ. ಮರ್ಯಾದೆ ಇದ್ರೆ ವಾಪಸ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಧೀಮ್ ತಕಿಟ ತಕ ತಕಿಟ ತಕ ತಕಿಟ ತಕತೋ ತಕ ತಕಿಟ ತಕ ತಕಿಟ ತಕ ತಕಿಟ ತಕಟೋ. ಆ ಊರಲ್ಲಿ ಪ್ಲೇಗ್ಗೆ ಎಲ್ಲ ಸಾಯ್ತಾವೆ ಕಣ್ಣಪ್ಪ. ಮಕ್ಕಳು ಮರಿ ಎಲ್ಲಾನು ಮಣ್ಣು ಮಾಡ್ಬಿಟ್ಟು ಆ ಊರು ಬೇಡ ಅಂತ ಬೇರೆ ಊರಿಗೆ ಹೋಯ್ತಾವೆ ಕಣ್ರಪ್ಪ. ಎಲ್ಲೋ ಹೋಗಿ ಬದುಕತೀನಿ ಕಣ್ರಪ್ಪ. ನಮ್ಮನ್ನ ಬಿಟ್ಬಿಡಿ, ನಾವೆಲ್ಲ ಹೋಗಿ ಬದುಕತೀವಿ ಕಣ್ರಪ್ಪ. ಆ ಆ ಯಾರನ್ನು ಬಿಡ್ತೀರಾ? ಆಗಾಗ ಆಜ್ಞೆ ಮಾಡಿದ್ದಾರೆ. ಎಲ್ರು ಈ ಕೂಡಿ ಊರ್ ವಾಪಸ್ ಇರ್ಬೇಕಷ್ಟೇ. ಧೀಮ್ ತಕಿಟ ತಕ ತಕಿಟ ತಕ ತಕಿಟ ತಕತೋ ತಕ ತಕಿಟ ತಕ ತಕಿಟ ತಕತೋ. ಆ ಆ ಹಣದಾಸೆಗೆ ಜಾತ್ರೆಯ ಮಾಡಲು ಇಲ್ಲ ಸಲ್ಲದ ನೆಪವನು ಮಾಡಿದ ಜನಗಳ ಪ್ರಾಣವು ಹೋಗುತ್ತಲಿದ್ದರು ಜಾತ್ರೆಯ ಮಾಡಲು ತುದಿಗಾಲಲ್ಲಿ ಇದ್ದನು. ತಾರಿ ನಾನಿ ನೋರಾರಿ ತಾರಿ ರಾರಿರೋ ತಾರಿ ರಾರಿರೋ ರಾರಿ ತಾರಿ ರಾರಿರೋ ತಾರಿ ರಾರಿರೋ ರಾರಿ ತಾರಿ ರಾರಿರೋ ತಾರಿ ರಾರಿರೋ ರಾರಿ ತಾರಿ
ಇದು ಹೇಗೆ ಡಾಕ್ಟರೇ? ನಿಜವಿರಬಹುದೇ? ನಿಜವೇನೇ ಇದ್ದರೂ ಹೀಗಿರಬೇಕೆಂದು ನಮ್ಮ ತರ್ಕಾದೇವರು. ಇದನ್ನೆಲ್ಲ ಕೇಳಿ ನನ್ನ ಎದೆ ಹಾರುತ್ತಿದೆ. ಜಾತ್ರೆಯ ವಿಚಾರದಿಂದಾಗುತ್ತಿರಬೇಕು. ನಿಜವಾಗಿ ತಮ್ಮ ಎದೆ ಕುಣಿದಾಡಬೇಕು ದೇವ್ರು. ನನ್ನ ಹಣೆ ಕಾದಂದಿದೆ. ಕಾರಬಾರಿಗಳೇ, ಡಂಗೂರ ಸಾರುವುದೇನು ಬೇಡ ಎಂದು ಹೇಳಿರಿ. ಜಾತ್ರೆಯ ಎಲ್ಲ ಸಿದ್ಧತೆಗಳು ಹಾಗೆ ಸಾಗಲಿ. ಜಾತ್ರೆ ಆಗಲೇಬೇಕು. ಅಪ್ಪಣೆ ಮಹಾಪ್ರಭು. ಡಾಕ್ಟರೇ, ನನ್ನ ಮೈ ಕಾದಿದೇನು ನೋಡಿರಿ. ತಾರಾರ ತಾರನ ದುರೆಗಳ ಮೈ ಬೆಚ್ಚಗಿರಲೇಬೇಕು. ನನ್ನ ನಾಡಿ ಇಷ್ಟೇಕೆ ಹಾರುತ್ತಿದೆ? ತಾರ ತಾರ ತಾರರ ರಾಜನಾಡಿ ಕೇಳುವುದೇನು? ರಣಾಂಗಕ್ಕೆ ಹೊರಟ ಕುದುರೆಯಂತೆ ಹೊರಟಿದೆ ದೇವ್ರು. ನನ್ನ ಮೈ ಯಾಕೋ ನಡುಗುತ್ತಿದೆಯಲ್ಲ. ದೇವ್ರು, ಅದು ಜಾತ್ರೆಯ ಉತ್ಸಾಹ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕಾರಕುಂದರು ಬಂದಿದ್ದಾರೆ ಮಹಾಪ್ರಭುಗಳೇ. ಬರ ಹೇಳಿರಿ. ಅಪ್ಪಣೆ ಪ್ರಭುಗಳೇ. ಪ್ರಭುಗಳಿಗೆ ಪ್ರಣಾಮಗಳು. ದೇವರು, ಕೆಳಗಿನ ಓಣಿಯಲ್ಲಿ ಇಬ್ಬರು ಬಡಪಾಯಿಗಳು ತೀರಿಕೊಂಡರಂತೆ. ಅವರ ಮನೆಯಲ್ಲಿ ಕೂಡ ಯಾವುದೇ ಗಂಟಿರ್ಲಿಲ್ವಂತೆ ದೇವರು. ನಮ್ಮ ಮನೆಯೇನು ಅರಮನೆಯೋ ಯಮರಾಯನ ಸುಂಕದ ಕಟ್ಟೆಯೋ? ಸತ್ತವರು ಹಾಗೆ ಸುಮ್ಮನೆ ಸ್ಮಶಾನದ ಹಾದಿಯನ್ನು ಹಿಡಿಯಿರಿ ಎಂದು ಹೇಳಿರಿ. ಒಬ್ಬ ಕೂಲಿ ಸತ್ತರಿಲಿ ಬೊಬ್ಬೆ, ಒಂದು ಇಲಿ ಸತ್ತರಿಲಿ ಬೊಬ್ಬೆ. ಯಾರು ಸತ್ತರೂ ಜಾತ್ರೆ ನಿಂತಿದೆ. ಯಾರು ಸತ್ತದ್ದನ್ನು ನನಗೆ ಹೇಳಬೇಡಿ. ನಾನು ಕೇಳಲಾರೆ. ಹೊರಡಿರಿಲ್ಲಿಂದ. ಅಪ್ಪಣೆ ಮಹಾಪ್ರಭು. ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ, ನಮ್ಮೂರಿನ ಇಲಿಗಳೋ ನಮ್ಮ ರಾಜ್ಯದ ಇಲಿಗಳೋ, ಪ್ಲೇಗು ತಂದ ಇಲಿಗಳೋ ನೋವು ತಂದ ಇಲಿಗಳೋ, ಸಾವು ತಂದ ಇಲಿಗಳೋ, ಜಾತ್ರೆ ನಿಲ್ಲಿಸಿದ ಇಲಿಗಳೋ ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ, ಊರ ಜನರನ್ನು ಸಾಯಿಸುವ, ಊರ ಜನರನ್ನು ಓಡಿಸುವ, ತೊರೆಗೆ ಕಾಟ ನೀಡುವ, ಜಾತ್ರೆಯನ್ನೇ ನಿಲ್ಲಿಸುವ ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ, ಆ ಊರಿನ ಇಲಿಗಳೋ ಈ ಊರಿನ ಇಲಿಗಳೋ, ಕಾಡು ಮೇಡಿನ ಇಲಿಗಳೋ ಜಾತ್ರೆ ನಿಲ್ಲಿಸಿದ ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ, ಇಲಿಗಳೋ ನಾವು ಇಲಿಗಳೋ, ರೈತರ ಧಾನ್ಯ ತಿನ್ನುವ ತಿನ್ನುವ
ಇದು ಪ್ಲೇಗಿನ ಜ್ವರವಿರಲಿಕ್ಕಿಲ್ಲವಷ್ಟೇ. ದೇವರು ತಾವು ದೊರೆಗಳು ಸಾಮಾನ್ಯ ಜನರಂತೆ ಮಾಡಿದರೆ ಹೇಗೆ? ಪ್ಲೇಗ್ ಇಲ್ಲದಲ್ಲಿ ಪ್ಲೇಗಿನ ಜ್ವರವೇ? ಡಾಕ್ಟರೇ, ನಿಮಗೆ ಪ್ಲೇಗಿನ ಹೆದರಿಕೆ ಇಲ್ಲವೇ? ನಾನು ಸೂಜಿ ಮದ್ದನ್ನು ಚುಚ್ಚಿಕೊಂಡಿದ್ದೇನೆ. ಅದೇಕೆ ಚುಚ್ಚಿಕೊಂಡಿರುವಿರಿ? ಸುಮ್ಮನೆ ಪ್ಲೇಗ್ ಇಲ್ಲದೆ ಆ ವಿಚಾರ ಚುಚ್ಚಿಕೊಂಡ ಮೇಲೆ ನನಗೂ ಹೊಳೆಯಿತು ದೇವ್ರು. ನನಗೂ ಚುಚ್ಚುವಿರಾ? ಸುಮ್ಮನೆ ಏಕೆ ದೇವ್ರು? ಪ್ರಭುಗಳಿಗೆ ಪ್ರಣಾಮಗಳು. ಆಸೀನರಾಗಿ ಕಾರಬಾರಿಗಳೇ. ಡಾಕ್ಟರೇ, ನನ್ನ ಮನಸ್ಸಿಗೆ ಆ ಇಲಿಗಳಿಂದ ಹೆದರಿಕೆಯಾಗಿದೆ. ಈ ಇಲಿಗಳು ಪ್ಲೇಗಿನ ಇಲಿಯಾಗಿರಲಾರದು. ಯಾವ ದೇವರು ಹೇಳಿದರೆ ಇದನ್ನು ನಿಮಗೆ? ರಾಜ ಪ್ರತ್ಯಕ್ಷ ದೇವತ. ಬೇರೆ ಯಾರು? ಊರಿನಲ್ಲಿಯೇ ಪ್ಲೇಗಿನ ಇಲಿಗಳಿಲ್ಲದ ಮೇಲೆ ದೊರೆಗಳ ಮನೆಯಲ್ಲೆಲ್ಲಿಂದ ಬರಬೇಕು? ಆದರೆ ತಾವೇ ಮೊದಲು ಹೇಳಲಿಲ್ಲವೇ ಪ್ಲೇಗಿನ ಇಲಿಗಳಿವೆ ಎಂದು? ಆಗ ನನಗೆ ಬುದ್ಧಿ ಇರಲಿಲ್ಲ. ಮುಂಬೈ ಸರ್ಕಾರದ ವೈದ್ಯ ಶಾಖೆಯವರು ಹಾಗೆ ತಿಳಿಸಿರುವವರಲ್ಲ ಕಾರಬಾರಿಗಳೇ, ಅಲ್ಲವೇ? ಅವರೇನು ಹಾಗೆಂದಿದ್ದಾರೆ ದೇವರು? ತೊಗಳಲ್ಲೇನು ಬಲ್ಲ ತಿಮ್ಮಪ್ಪ, ದೊರೆಗಳ ಇಲಿಗಳು ದೊರೆಗಳೇ ಬಲ್ಲರು. ಯಾವುದೋ ಪತ್ರಿಕೆಯಲ್ಲಿ ಉಚ್ಚಾಪುರದಲ್ಲಿ ಜಾತ್ರೆಯ ಸಿದ್ಧತೆ ಹೆಚ್ಚಾಗಿ ನಡೆದಿದೆ, ಪಿಡುಗು ಹೆಚ್ಚಾಗುತ್ತಾ ಹೋಗಿದೆ ಎಂದು ಪ್ರಕಟಿಸಿದ್ದಾರಂತೆ ದೇವರು. ಏನು ಮುದ್ರ ರಾಕ್ಷಸವಿದು? ದೆವ್ವನಂತ ತಪ್ಪು. ಇನ್ನೇನು ಸಾಯಬೇಕು? ಆ ಪತ್ರಿಕೆಗೆ ತಿದ್ದುಪಡಿ ಕಳುಹಿಸಿರಿ. ಪಿಡುಗಲ್ಲ ಬೆಡಗು ಎಂದು. ಊರಲ್ಲಿ ಬೆಳಕು ಹೆಚ್ಚಾಗುತ್ತಾ ನಡೆದಿದೆ. ಪಿಡುಗಂತೆ ಪಿಡುಗು. ಸಂಪಾದಕರಿಗೇನು ಪಿಡುಗು ಸುದ್ದಿಯೇ ಬೆಳಗು ಸುದ್ದಿಯೇ? ಅವರ ಗಂಟೇನು ಹೋದಿತು? ಡಾಕ್ಟರೇ, ನನ್ನ ಕೈಕಾಲೇ ಹೋದವು. ದೇವರು ತಾವು ಧೈರ್ಯವಂತರು, ಏಕವಚನಿಗಳು. ಆಡಿದ ಮಾತು ತಿರುಗುವಂತಿಲ್ಲ ತಮ್ಮದು. ಹಾಗೆ ಸುಮ್ಮನೆ ಮಂಚದ ಮೇಲೆ ಬಿದ್ದುಕೊಳ್ಳಲ ಎನಿಸುತ್ತಿದೆ. ಬಿದ್ದುಕೊಂಡರೆ ಜಾತ್ರೆಯು ಬಿದ್ದುಕೊಂಡು ಬಿಡುವುದು ದೇವರು. ತಲೆಯೂ ತಿರುಗು ಹತ್ತಿದೆ. ತಮ್ಮ ವಿಚಾರಗಳ ಪ್ರಭಾವವದು. ಕಣ್ಣು ಹುರಿಯುತ್ತಿವೆ. ತಮ್ಮ ದೃಷ್ಟಿ ಅಷ್ಟು ಪ್ರಕಾರ. ಬಾಯಿಯೂ ಆರುತ್ತಿದೆ. ಏನು ಅಡ್ಡಿ ಇಲ್ಲ ದೇವ್ರು. ಡಾಕ್ಟರೇ, ನಿಮ್ಮ ಶಾಂತತೆ ನನಗೆ ಸಹಿಸಲಾಗುವುದಿಲ್ಲ. ನನಗೇನಾಗಿದೆ ಎಂದು ಪರೀಕ್ಷಿಸಿ ನೋಡಿರಿ. ಪರೀಕ್ಷಿಸಿ ಏನು ನೋಡುವುದು? ಮೇಲೆ ಕಾಣುತ್ತಿದೆ. ಮುಂಜಾವಿನಿಂದ ಸತ್ತವರ ಸುದ್ದಿಗಳನ್ನು ಕೇಳಿ ಕೇಳಿ ಭ್ರಮವಾಗಿರಬೇಕು. ಅಂದರೆ ಹೇಗೆ? ಪ್ಲೇಗು ಎಂದೋ? ಆ ಮಾತು ನಾನಾಡಲಾರೆ, ದೊರೆಗಳು ಹೇಳಬಹುದು. ಡಾಕ್ಟರೇ, ಪ್ಲೇಗ್ ಎಂಬ ಮಾತಿಗೆ ನೀವು ಎಷ್ಟು ಹೆದರುತ್ತಿರುವಿರಿ? ನನಗೆ ಪ್ಲೇಗಿನ ಭೀತಿ ಇಲ್ಲ. ತಮ್ಮದು ದೇವ್ರು. ಡಾಕ್ಟರೇ, ಹೆದರದೆ ಹೇಳಿ ನನಗೇನಾಗಿರಬೇಕೆಂದು. ದೇವ್ರು ತಮ್ಗೆ ಪ್ಲೇಗ್ ಆಗಿದೆ. ಪ್ಲೇಗೆ? ನನಗೆ ಪ್ಲೇಗೆ? ಊರೊಳಗಿನ ಎಲ್ಲಾ ಇಲಿಗಳನ್ನು ಕೊಂದು ಬಿಡಿರಿ. ಕಾರಮಾರಿಗಳೇ, ಇಲಿಗಳೆಲ್ಲಿವೆ?
ಸತ್ತರೂ ಸತ್ಯ ಬಿಡಬಾರದು. ಆ ನಾನು ಹೇಳುತ್ತೇನೆ, ನಾನು ಹೇಳುತ್ತೇನೆ, ಇದು ಪ್ಲೇಗು, ಆ ಇದೇ ಪ್ಲೇಗು. ಸರ್ಕಾರ ಹೇಳಿದ್ದು ಸತ್ಯ ದೇವರು. ಈ ಜೀವ ಹೋಗುತ್ತಿದೆ ತನ್ನಾಸೆ ಮರೆಯುತ್ತಿದೆ ಈ ಜೀವ ಹೋಗುತ್ತಿದೆ ತನ್ನಾಸೆ ಮರೆಯುತ್ತಿದೆ ನಾನೇ ನಾನೇ ಅಂದರಿಂದು ನಾನೇ ನಾನೇ ಅಂದರಿಂದು ಪ್ಲೇಗಿನ ಮಾರಿ ಮೆರೆಯುತ್ತಿಂದು ಪ್ಲೇಗಿನ ಮಾರಿ ಮೆರೆಯುತ್ತಿಂದು ಜಾತ್ರೆಯ ಕನಸು ರಾಜಗೆ ಸಾವಿನ ಆಟ ಯಮನಿಗೆ ಜಾತ್ರೆಯ ಕನಸು ರಾಜಗೆ ಸಾವಿನ ಆಟ ಯಮನಿಗೆ ಆರಾರಿರೋ 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 ಜಾತ್ರೆಯ ಕನಸು ರಾಜಗೆ ಸಾವಿನ ಆಟ ಯಮನಿಗೆ ಎಲ್ರಿಗೂ ನಮಸ್ಕಾರ. ಇನ್ನೊಂದು 2 ನಿಮಿಷಗಳ ಕಾಲ ದಯಮಾಡಿ ತಾವು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕಲಾವಿದರ ಪರಿಚಯ. ಗೋಪಾಲರಾಜು HD ಕೋಟೆ. ಮೋಹನ್ ಜಂತ್ಗಳ್ಳಿ, ಮನಸ್ವಿ ಮೈಸೂರು, ಅಹಲ್ಯ KR ಪೇಟೆ, ಶ್ರೀಕಾಂತ್ ಮೂಡಿಗೆರೆ, ದೀಕ್ಷಿತಾ ಮೈಸೂರು, ಸ್ಪಂದನ ಎನ್ನೋರ್ ಮೈಸೂರು, ಇಂಚರ ಬೋಳೆನಹಳ್ಳಿ, ಸ್ಪಂದನ HD ಮಂಡ್ಯ, ರವಿಕುಮಾರ್ ಹಾಸನ್. ಅಂಜಲಿ ಹುಣಸೂರು, ಜಯಲಕ್ಷ್ಮಿ ಮೈಸೂರು, ವಿನಯ್ ಚಾಮರಾಜನಗರ, ಅರುಣ್ ಕೊಳ್ಳೇಗಾಲ, ಸಚಿನ್ ಕೊಳ್ಳೇಗಾಲ, ಶಿವ ಉದ್ಭೂರ್, ಚಂದ್ರಕುಮಾರ್ ಮೈಸೂರು, ಅಶೋಕ ನಂಜನಗೂಡು, ಮನೋಜ್ ಕುಮಾರ್ ಚಂಗಾಚಹಳ್ಳಿ, ನಿತಿನ್ ನಂಜನಗೂಡು, ಶ್ರೀಕಂಠ HD ಕೋಟೆ, ಮನೋಜ್ ದೊಡ್ಡಪೇಟೆ, ನಿತ್ಯಶ್ರೀ KR ಪೇಟೆ, ಅಂಕಿತಾ ಹಾಸನ್, ವರಲಕ್ಷ್ಮಿ ಮಂಡ್ಯ, ಸಂಜಯ್ ಮೈಸೂರು, ಭೂಮಿಕಾ ಕೊಳ್ಳೇಗಾಲ, ಬಸವಪ್ರಭು ಹಾವೇರಿ, ಧನಸಿ